ಅಂಡರ್ ಪಾಸಿನ ಬಗ್ಗೆ ಇವತ್ತು ಕಾಮಗಾರಿಯನ್ನು ಪರಿಶೀಲನೆಯನ್ನು ನಾನು ಮತ್ತು ಮಾನ್ಯ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟರು ನಮ್ಮೆಲ್ಲ ಪಾರ್ಟಿಯ ಮುಖಂಡರು ಮತ್ತೆಲ್ಲ ಸಾರ್ವಜನಿಕ ಮುಖಂಡರು ಕೂಡ ಇದ್ದೆವು. ಎಲ್ಲರೂ ಒಟ್ಟು ಒಂದಾಗಿ ಪರಿಶೀಲನೆ ಮಾಡಿದೆವು. ಈಗಾಗಲೇ ಪ್ರಥಮ ಹಂತದ ಕಾಮಗಾರಿ ಭಾಳ ಪ್ರಗತಿಯಲ್ಲಿ ಹೋಗ್ತಾ ಇದೆ. ನಾನು ಇಂಜಿನಿಯರಿಗೂ ಕೂಡ ನಿರ್ದೇಶನ ಕೊಟ್ಟಿದ್ದೆ, ಆದಷ್ಟು ಬೇಗ ಅದನ್ನು ಮುಗಿಸ್ಬೇಕು ಅಂತೇಳಿ. ಇನ್ನೊಂದು 2-2.5 ತಿಂಗಳಲ್ಲಿ ಒಂದು ಭಾಗದ ಪ್ರಥಮ ಹಂತದ ರಸ್ತೆಗಳನ್ನು ಮಾಡ್ತೇವೆ ಅಂತ ಹೇಳಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಇಲ್ಲ ಇರುವಂಥ ಟ್ರಾಫಿಕ್ ಜಾಮ್ಗಳು ಈ ಎಲ್ಲ ಸಮಸ್ಯೆಗಳು ಹಂತ ಹಂತವಾಗಿ ಶಾಸಕರ ನೇತೃತ್ವದಲ್ಲಿ ಪರಿಹಾರ ಆಗ್ತಾಯಿದೆ. ಬಹುತೇಕ 2-2.5 ತಿಂಗಳಲ್ಲಿ ಒಂದು ಪ್ರಥಮ ಹಂತದ ಕಾಮಗಾರಿಯನ್ನು ಮುಗಿಸಿದ ನಂತರ ಮೇಲ್ಸೇತುವೆ ರಚನೆ ಮಾಡಿ 2ನೇ ಹಂತ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತಾರೆ. ನಾನಿಲ್ಲಿ ಸಮೀಕ್ಷೆ ಮಾಡಿದ ಪ್ರಕಾರ ಇಂಜಿನಿಯರ್ಗಳು ಮತ್ತು ನಮ್ಮ NH ಇಂಜಿನಿಯರ್ಗಳು ಮತ್ತು ಎಲ್ಲರೂ ಒಟ್ಟಾಗಿ ಗುತ್ತಿಗೆದಾರರು ಒಟ್ಟಾಗಿ ಭಾಳ ವೇಗವಾಗಿ ಕೆಲಸಗಳು ಮಾಡ್ತಾ ಇರೋದನ್ನು ನಾನು ಕಂಡೆ. ಎಲ್ಲೂ ಕೂಡ ಅಪಘಾತಗಳು ನಿಯಂತ್ರಣಕ್ಕೆ ಬರಬೇಕು. ಆ ಮೇಲ್ಸೇತುವೆ ಕಾಮಗಾರಿಗಳು ಆದಷ್ಟು ಬೇಗ ಆಗಬೇಕು ಮತ್ತು ಈಗಿರುವಂಥ ಟ್ರಾಫಿಕ್ಗಳನ್ನು ಸರಾಗಗೊಳಿಸಬೇಕು ಅಂತೇಳಿ ಎಲ್ಲೆಲ್ಲಿ ನಾವು ತಿರುವುಗಳನ್ನು ಕೊಡಬೇಕು, ಎಲ್ಲೆಲ್ಲಿ ಹೆಚ್ಚುವರಿಯಾದಂಥ ರಸ್ತೆಗಳ ನಿರ್ವಹಣೆ ಮಾಡಬೇಕು, ಇದನ್ನೆಲ್ಲವನ್ನು ಮಾಡ್ತಾ ಇದ್ದೇವೆ. ನನಗನ್ಸುತ್ತೆ ಆದಷ್ಟು ಬೇಗ ಇದನ್ನು ಮುಗಿಸ್ತೇವೆ. ನಾವು ಕಡಪಾಡಿ ಅಂಡರ್ ಪಾಸನ್ನು ಬಹು ನಿರೀಕ್ಷೆ ಇರುವಂಥ ಒಂದು ಸ್ಥಳ ಮತ್ತು ಭಾಳ ಟ್ರಾಫಿಕ್ ಇರುವಂಥ ಒಂದು ಸ್ಥಳ. ಮೊನ್ನೆ ಶಾಸಕರು ಇದರ ಜವಾಬ್ದಾರಿಯನ್ನು ದಿನನಿತ್ಯ ಗಮನಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸೋದು ನಮ್ಮ ಉದ್ದೇಶ. ಇಲ್ಲ, ಇದನ್ನು ಯಾವುದರಲ್ಲಿ ಸರ್ವಿಸ್ ರೋಡ್ ಏನಾಗಿದೆ, ಉಡುಪಿಯಿಂದ ಹೆಜ್ಮಾಡಿಯಿಂದ ಕುಂದಾಪುರದವರೆಗೆ 64 ಕಿಲೋಮೀಟ್ರ್ ದೂರದಲ್ಲಿ ಸರ್ವಿಸ್ ರೋಡ್ ಬೇಡಿಕೆ ಇತ್ತು. ಮೊದಲು 9 ಕಿಲೋಮೀಟ್ರ್ ಮಾತ್ರ ಆಗಿತ್ತು. ಇತ್ತೀಚಿನ 1 ವರ್ಷಗಳಲ್ಲಿ ಮತ್ತೆ 24 ಕಿಲೋಮೀಟ್ರಿಗೆ ಮತ್ತೆ ಅನುಮತಿ ಕೊಟ್ಟಿದ್ದಾರೆ. ಇನ್ನು 29 ಕಿಲೋಮೀಟ್ರಿಗೆ ಬೆಂಗಳೂರಿಗೆ ಪ್ರಸ್ತಾವನೆ ಹೋಗಿದೆ. ಹಾಗಾಗಿ ಹೆಜ್ಮಾಡಿಯ ಟೋಲ್ಗೇಟಿಂದ ಪ್ರಾರಂಭವಾಗಿ ಕುಂದಾಪುರದ ಶಾಸ್ತ್ರಿ ಸರ್ಕಲ್ವರೆಗಿರುವಂಥ 64 ಕಿಲೋಮೀಟ್ರನ್ನ ಶಾಶ್ವತವಾಗಿ ಸರ್ವಿಸ್ ರಸ್ತೆ ಮಾಡೋದು ನಮ್ಮ ಉದ್ದೇಶ. ಈಗಾಗಲೇ 50-60% ಕಾಮಗಾರಿ ಪ್ರಾರಂಭವಾಗಿದೆ. ಅದನ್ನು ಬೇಗ ಮುಗಿಸ್ತೇವೆ. 50% ಕಾಮಗಾರಿ ಮುಗಿದ ನಂತರ ಮತ್ತು ಹೊಸ ಮಂಜೂರಾತಿ ಕೊಡ್ತಾರೆ. ಮಂಜೂರಾತಿ ಕಡತ ಇವತ್ತು ಬೆಂಗಳೂರಿನ ಆರ್ಬರ್ ಟೇಬಲಲ್ಲಿದೆ. ಆದಷ್ಟು ಬೇಗ ಮಾಡಿ 64 ಕಿಲೋಮೀಟ್ರನ್ನು ಪೂರೈಗೊಳಿಸ್ತೇವೆ. ಮಧ್ಯದಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳಿಗೆ ತೊಂದರೆ ಆಗಿದೆ, ಕೆಲವು ದೇವಸ್ಥಾನಗಳಿಗೆ ತೊಂದರೆ ಆಗಿದೆ, ಕೆಲವು ಪೆಟ್ರೋಲ್ ಬಂಕಿಗೆ ತೊಂದರೆ ಆಗಿದೆ. ಭಾಳ ದೊಡ್ಡ, ಯಾಕಂದರೆ ನಿಮ್ಮ ಹೆಜ್ಮಾಡಿಯಿಂದ ಪ್ರಾರಂಭವಾಗಿ ಕುಂದಾಪುರದವರೆಗೆ ದಿನನಿತ್ಯ ಇಲಾಖೆ ಹೇಳೋ ಪ್ರಕಾರ ಸುಮಾರು 8 ಅಪಘಾತಗಳಾಗ್ತವೆ ಅಂತ ಹೇಳ್ತದೆ. ಸಣ್ಣ ವಯಸ್ಸಿನ ಮಕ್ಕಳಿಗೂ ಅನಾಹುತಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಸಾರ್ವಜನಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕೂಡ ನಾವು ಇದನ್ನು ಶಾಶ್ವತವಾದಂಥ ಸರ್ವಿಸ್ ರೋಡ್ ಮಾಡಬೇಕು ಅನ್ನೋ ಏನು ನಿರ್ಧಾರ ಇದೆ, ಅದಕ್ಕೆಲ್ಲರೂ ಬೆಂಬಲ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಆದಷ್ಟು ಬೇಗ ಇದನ್ನು ಮುಗಿಸ್ತೇವೆ. ಭಾಳ ವೇಗದಲ್ಲಿತ್ತು. ಅಕ್ಕಪಕ್ಕದಲ್ಲಿರುವಂಥ ಸರ್ವಿಸ್ ರೋಡನ್ನು ವಿಸ್ತರಣೆ ಮಾಡಬೇಕಂತೇಳಿ ಹೇಳಿದರೆ ಹಿನ್ನೆಲೆಯಲ್ಲಿ ಅದು ಕೂಡ ನಿನ್ನೆ ಇಂಜಿನಿಯರ್ ಕರೆದು ಮಾತಾಡಿದೆ. ಅವರು ತಮ್ಮ ಅವಧಿಯಲ್ಲೇ ಮುಗಿಸ್ತಾರೆ. ಸ್ವಲ್ಪ ಬೇಗ ತಡ ಬೇರೆ, ಒಟ್ಟಾರೆ ಅವರಿಗೆ ಕೊಟ್ಟಿರುವಂಥ ಅವಧಿ ಏನಿದೆ ಅದರಲ್ಲಿ ಮುಗಿಸ್ತಾರೆ. ಮೊದಲು ನಿಮ್ಮ ಹೆಚ್ಚು ಕಡಿಮೆ ಕೆನ್ನಿಗೂಲಿಕೆ ಮಾದರಿಯಲ್ಲೇ ಇದಾಗುತ್ತೆ. ಈಗ ನೀವು ಹೇಳ್ತಾ ಇರೋದು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ಆಗಲೇ ಇದೆ. ಪಾದಚಾರಿಗಳಿಗೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಎಸ್ಟಿಮೇಟ್ ಮಾಡುವಾಗ ಅದನ್ನು ಕೂಡ ಮಾಡಿ ಅಂತ ಹೇಳಿದ್ದೆ. ಇಂಜಿನಿಯರ್ ಜೊತೆಲಿ ಮಾತಾಡ್ತೇವೆ.